ಇನ್ನು ಗನ್ ಹಿಡಿದು ಹೋರಾಟ ಮಾಡುವ ಕಾಲ ಮುಗಿದೋಗಿದೆ. ಈಗೇನಿದ್ರು ಮುಖ್ಯವಾಹಿನಿಗೆ ಬಂದು ಹೋರಾಡಬೇಕು ಅಂತ ಮಾಜಿ ನಕ್ಸಲ್ ಅಗಲಗಂಡಿ ವೆಂಕಟೇಶ್ ಅವರು ಮಾತನಾಡಿದ್ದಾರೆ. ಶರಣಾಗತಿಯಾದವರಿಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟಿಲ್ಲ ಸರ್ಕಾರ. ಇದರಿಂದಲೇ ಯಾರೂ ಶರಣಾಗತಿಗೆ ಮುಂದೆ ಬರ್ತಿಲ್ಲ. ಯಾವ ಸಮಸ್ಯೆಗಳಿಗೆ ನಾವು ಹೋರಾಟಕ್ಕೆ ಕಾಡು ಹೋದವೋ ಅವರೀಗ ಇನ್ನೂ ಆ ಸಮಸ್ಯೆಗಳು ಹೆಚ್ಚಾಗಿದೆ ಅಂತೆಲ್ಲ ಒಂದಷ್ಟು ಮಾತನಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೊತೆ ಅವರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ. ಕರ್ನಾಟಕದಲ್ಲಿ ನಕ್ಸಲಿಸಂ ಹುಟ್ಟಿದ್ದೇ ಸರ್ಕಾರದ ಜನವಿರೋಧಿ ನೀತಿಗಳಿಂದ. ದಶಕಗಳ ಕಾಲ ನಕ್ಸಲಿಸಂಲಿದ್ದು ಜನಪರ ಹೋರಾಟ ನಡೆಸಿದಂಥ ಅಗಲಗಂಡಿ ವೆಂಕಟೇಶ್ ಅವರು ಕೂಡ 2011ರಲ್ಲಿ ಸರ್ಕಾರದ ಮುಖ್ಯವಾಹಿನಿಗೆ ಬಂದಿರುವಂಥದ್ದು. ಹಾಗಾಗಿ ಅವರ ಸರ್ಕಾರದ ಪ್ಯಾಕೇಜ್ ಅಡಿಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬಂದ ನಂತರ ಅವರ ಒಂದು ಮಾರ್ಗ ಹೇಗಿತ್ತು ಅನ್ನೋದನ್ನು ಸಹ ಅವರಿಂದನೇ ಕೇಳೋಣ. ಸರ್ ನಮಸ್ತೆ. ಸರ್, ಈಗ ದಶಕಗಳ ಕಾಲ ನೀವು ನಾನಾ ರೀತಿಯ ಹೋರಾಟದಲ್ಲಿದ್ದಂಥವ್ರು ಮತ್ತು ನಕ್ಸಲಿಸಂನಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಂಥದ್ದು. ಅದೇ ಒಂದು ಸರ್, ನಿಮ್ಮ ಹೋರಾಟದ ಆ ಹಾದಿಯಲ್ಲಿ ಗನ್ನಿನ ಮುಖಾಂತರ ನಿಮಗೆ ಇಲ್ಲಿನ ಮಲೆನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಅನಿಸುತ್ತಾ ಸರ್? ಹಾಗೇನೂ ಅನಿಸಿಲ್ಲ ನನಗೆ. ನಾವು ಒಂದು ಕಾನೂನು ಅಥವಾ ಒಂದು ಸಂವಿಧಾನಕ್ಕೆ ಬದ್ಧವಾಗಿರುವಂಥ ಸಂದರ್ಭದಲ್ಲಿ ಆ ಚೌಕಟ್ಟಿನಲ್ಲೇ ನಾವು ಯಾವುದೇ ಚಳುವಳಿಗಳನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯ ನಮಗಿದೆ ಇವತ್ತು. ಅದರಿಂದ ಏನೋ ಸಾಧಿಸಿದೆ ಅಂತ ಹೇಳೋದಕ್ಕೆ ಜನ ತೀರ್ಮಾನ ಮಾಡಬೇಕು. ನಾನು ಅದನ್ನ ಒಬ್ಬನೇ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರಜಾತಾಂತ್ರಿಕವಾಗಿ ನಡೆದಂಥ ಚಳುವಳಿಗಳಿಗೆ ಅಥವಾ ಪ್ರಜಾತಾಂತ್ರಿಕವಾಗಿ ಮಾತಾಡುವಂಥ ಒಂದು ಶೈಲಿಗೆ ಸರ್ಕಾರ ಬೆಲೆ ಕೊಡದಿದ್ದಾಗ ಈ ರೀತಿ ಅವಾಂತರಗಳಿಗೆಲ್ಲ ಕಾರಣ ಆಗ್ತದೆ. ನಾವು ಕೇಳ್ಕೊಳ್ತಿರೋದು ಸರ್ಕಾರದ ಹತ್ರ ಪ್ರಜಾತಾಂತ್ರಿಕ ಚಳುವಳಿಗಳಿಗೆ, ಕಾನೂನುಬದ್ಧವಾಗಿ ನಡೀತಿರುವಂಥ ಚಳುವಳಿಗೆ ಗೌರವ ಕೊಡಬೇಕು ಮತ್ತು ಅವ್ರು ಏನು ಹೇಳ್ತಿರೋಂಥ ಆಲಿಸುವಂಥ ಒಂದು ತಾಯಿ ಹೃದಯದ ಕಿವಿ ಅವ್ರಿಗೆ ಇರಬೇಕು. ಅದು ಇಲ್ಲದೇ ಇದ್ದಾಗ ಈ ರೀತಿಯ ಹತಾಶೆಗೊಂಡ ಅಥವಾ ಭ್ರಮನಿರಸನಗೊಂಡ ಒಂದು ಚಳುವಳಿಯಾಗಿ ಮಾರ್ಪಡುತ್ತೆ. ಸರ್, ಅಂತಂದ್ರೆ ಈಗ 2000 ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅದು ಜಾರಿ ಬಂದಾಗಿಂದನೂ ಕೂಡ ಕುದುರೆಮುಖ ಆಗ್ಬೋದು, ಕಸ್ತೂರಿ ರಂಗನ್ ವರದಿ ಮತ್ತು ಮಲೆನಾಡಿನ ಅರಣ್ಯ ಒತ್ತುವರಿ ತೆರವು ಈ ರೀತಿಯಾದಂಥ ಸರ್ಕಾರದ ಯೋಜನೆಗಳು ಬಂದ ನಂತರನೂ ಕೂಡ ಆ ನಕ್ಸಲರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ರು. ಅಂದರೆ ಅವತ್ತಿಂದ ಇವತ್ತಿನ ತನಕ ಈ ಸಮಸ್ಯೆಗಳೇನಾದ್ರು ಸ್ವಲ್ಪ ಕಡಿಮೆ ಆಗಿದೆ ಅಂತ ಏನಾದ್ರು ಅನಿಸುತ್ತಾ ಸರ್? ಒಂದು ಮಟ್ಟದಲ್ಲಿ ಸರ್ಕಾರ ಅವಾಗೇನು ಕಂಡಲ್ಲಿ ನೋಟಿಸ್ಗಳನ್ನು ಹಂಚೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಕಿರುಕುಳ ಕೊಡೋದು ಒಂದು ಸ್ವಲ್ಪ ಮೇಲ್ಮಟ್ಟದಲ್ಲಿ ಕಮ್ಮಿ ಆಗಿದೆ. ಆದರೆ ಹೊಸ ರೂಪಾಂತರಗೊಂಡು ಮತ್ತೊಮ್ಮೆ ಇವರು ಅವಾಗ ಬರೀ ನ್ಯಾಷನಲ್ ಪಾರ್ಕ್ ಅಂತೇಳಿ ಏನು ಹೇಳ್ತಿದ್ರು, ಈಗ ಅದು ಹಾಗಿಲ್ಲ. ಈಗ 4(1) ತಂದಿದ್ದಾರೆ, ಸೆಕ್ಷನ್ 17 ತಂದಿದ್ದಾರೆ, ಮೀಸಲು ಅರಣ್ಯಗಳನ್ನು ತಂದಿದ್ದಾರೆ, ನಾನಾ ರೀತಿಯ ಅರಣ್ಯ ಯೋಜನೆಗಳನ್ನು ತಂದು ಮಲೆನಾಡಿನ ಬದುಕು ಹಕ್ಕು, ಮನುಷ್ಯರ ಬದುಕು ಹಕ್ಕುಗಳನ್ನೇ